ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರ? ನಾನಂದು ಚೆನ್ನಾಗಿದ್ದೀನಿ ದೇವರು. ನಾ ಬಂದಿರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಚಿಕ್ಕಬಿಲಗುಂಜಿ ಗ್ರಾಮಕ್ಕೆ. ದೇವರು ಅಲ್ಲಿ ಅಂಥದ್ದು ಏನಿದೆ ಕೇಳ್ತೀರಾ? ಅಲ್ಲಿ ಒಂದು ಕಮಲೇಶ್ವರ ದೇವಸ್ಥಾನ ಇದೆ, ತುಂಬ ಪುರಾತನ ಕಾಲದ್ದು ದೇವರು. ಮೊದಲಿಗೆ ಹೋಗೋಣ ಬನ್ನಿ ಯಾವ ಥರ ಇದೆ ಅಂತ. ಮೊದಲಿಗೆ ಈ ಒಂದು ಶಿವಲಿಂಗದ ಹತ್ರ ಬಂದಿದ್ದೀವಿ. ಈ ಶಿವಲಿಂಗ ಬೆಳೀತಾನೆ ಇರುತ್ತೆ, ಮೇಲ್ಗಡೆಯಿಂದ ನೀರು ಬರ್ತಾನೆ ಇರುತ್ತೆ ದೇವರು. ಆ ಕಡೆ ಒಂದು ಸಣ್ಣ ರಂಧ್ರದಿಂದ ನೀರು ಬರುತ್ತೆ. ಇಲ್ಲಿ ಬಸವಣ್ಣ ಇದೆ, ಆ ಕಡೆ ಒಂದು ಸಣ್ಣ ರಂಧ್ರದಿಂದ ನೀರು ಬರುತ್ತೆ ದೇವರು. ದೇವರು ಇಲ್ಲಿಂದ ನೀರು ಬರುತ್ತೆ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ ಅದು ಹೇಗಿದೆ. ದೇವರು ಅಲ್ಲಿಂದ ನೀರು ಬರುತ್ತೆ ಅಂತ ಹೇಳಿದ್ದೆ, ಆದರೆ ಈ ನೀರು ಈ ಒಂದು ಗುಹೆಯಿಂದ ಬರುತ್ತೆ ದೇವರು. ಈ ಗುಹೆಗೆ ಎಲ್ಲಿಂದ ನೀರು ಬರುತ್ತೆ ಅಂತ ಇನ್ನೂ ಸಾಕಷ್ಟು ಜನ ಗೊತ್ತಿಲ್ಲ. ಜನ ಹೇಳ್ತಾರೆ ಕಾಶಿಯಿಂದ ಬರುತ್ತೆ ಅಂತ. ಅದೇ ನೀರನ್ನು ಜನ ಅಮೃತ ಅಂತ ಅಂದ್ಕೊಂಡು ಕುಡಿತಾರೆ ದೇವರು. ತಣ್ಣಗೆ ಸ್ವೀಟಾಗಿ ರುಚಿ ಇರುತ್ತೆ ದೇವರು ಈ ನೀರಲ್ಲಿ. ಬನ್ನಿ ದೇವರು ಹೇಗಿದೆ, ಹೇಗೆ ನೋಡಿದೆ ಇದರಿಂದ ತುಂಬ ಸಾಕಷ್ಟು ವಿಷಯ ಇದೆ ದೇವರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದೇ ಒಂದು ನೀರಿದೆ. ಈ ನೀರಲ್ಲಿ ಒಂದೇ ಒಂದು ಸುಳಿವಿಲ್ಲ. ನೀರು ಇಂಥದ್ದೇ ಜಾಗದಲ್ಲಿ ಸಿಗುತ್ತಂತ ದೇವರು. ಅಲ್ಲಿಂದ ಆ ಸುತ್ತಿಂದ ಹಿಡಿದು ಈ ಮೂಲೆಯವರೆಗೂ ಫುಲ್ಲು ಗೇರು ಮರ ಇದೆ. ಗೇರು ಮರ ಅಂದರೆ ರಾಶಿ. ದೇವರು ಹೇಳಿದ್ನಲ್ಲ, ಶ್ರೀಧರ ಸ್ವಾಮಿಯವರು ಅಲ್ಲಿಂದ ಮುಂಬೈಯಿಂದ ನಡ್ಕೊಬಂದು ಅಲ್ಲಿ ಜಪ ಮಾಡಿದರು ಆ ಗುಹೆಯಲ್ಲಿ ಅಂತ. ಅದೇ ಸ್ಥಳದಲ್ಲಿ ಶ್ರೀಧರ ಸ್ವಾಮಿಯವರು ಜಪ ಮಾಡಿದರು ದೇವರು ಜಪ ಮಾಡಿದರು. ಅವರು ಈಗ ವರದಹಳ್ಳಿಯಲ್ಲಿ ನೆಲೆಸಿದ್ದಾರೆ. ವರದಹಳ್ಳಿಯ ಬೆಟ್ಟದ ಮೇಲೆ ಅವರ ಒಂದು ದೇವಸ್ಥಾನವಿದೆ. ದೇವರು ಏನಂತ ಹೇಳೋಣ, ಅದು ದೇವಸ್ಥಾನದ ಒಳಗಡೆ ಬಂದೀವಿ. ದೇವರು ಇಲ್ಲಿ 3 ಸುತ್ತು ಇದೆ. 3 ಸುತ್ತು ಆ ಸುತ್ತು ಇಲ್ಲೊಂದು ಸುಸ್ತಾದ ಭಕ್ತಾದಿಗಳು ಬಂದು ಕೂತ್ಕೋಬಹುದು ದೇವರು ಕಮಲೇಶ್ವರ ಅಲ್ಲೇ ಇದೆ. ಅಂದರೆ ಕಮಲೇಶ್ವರ ಅಂದರೆ ಈಶ್ವರ ಅವರು. ದೇವರು ನಾ ಹೇಳಿದ್ನಲ್ಲ, ಶ್ರೀಧರ ಸ್ವಾಮಿಯವರು ಬಂದಿದಂತ ಅಲ್ಲೇ ಇದ್ದಾರೆ. ಒಳಗಡೆ ಕಮಲೇಶ್ವರ ದೇವರಿದೆ, ತೋರಿಸ್ತೀನಿ ಬನ್ನಿ. ದೇವರು ತುಂಬ ಪುರಾತನ ಕಾಲದ್ದು. ಇವರೇ ದೇವರು. ಶ್ರೀಧರ ಸ್ವಾಮಿ ಜಪ ಮಾಡಕ್ಕೆ ಬಂದಿದ್ರು. ಅವರೇ ಈ ದೇವಸ್ಥಾನ ಉದ್ಘಾಟನೆ ಮಾಡಿದರು. ದೇವರು ಎಂಥ ವಿಚಿತ್ರ ಅಂದರೆ, ಈ ದೇವಸ್ಥಾನ ವರ್ಷ ತೇರು ಎಳಿತಾರೆ. ಈ ದೇವಸ್ಥಾನ ನೋಡೋದಕ್ಕೆ ಹಳೇದು, ನೋಡೋದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದೇವರು ಈ ಕೊಳದಲ್ಲಿ ನೀರು ಹೋಗಿ ಆ ಕಡೆ ಮತ್ತೊಂದು ಕೊಳಕ್ಕೆ ನೀರು ಬಂದು ಆ ಕೊಳದಲ್ಲಿ ನೀರು ಹೋಗಿ ಅಲ್ಲಿಂದ ಶರಾವತಿ ನದಿಗೆ ಸೇರುತ್ತೆ ದೇವರು. ಶರಾವತಿ ನದಿಗೆ ಒಂದು ರೀತಿಯ ಪಕ್ಕದ ಊರಿನ ಹೊಳೆಯಾಗಿ ಹೋಗಿ ಸೇರುತ್ತೆ ದೇವರು. ಇಂಥ ವಿಚಿತ್ರ ದೇವರು. ಬಂದೇವೆ ಅಲ್ಲಿಂದ ಈಜೊಡೆದು ಇಲ್ಲಿಗೆ ಬಂದು ಈಜು ಹೊಡಿತೀವಿ. ಇಲ್ಲಿ ಈಜು ಹೊಡೆದು ಮುಳುಗಿ 3 ಸರಿ ಮುಳುಗಿ ಎದ್ದು ಬಂದ ಭಕ್ತಾದಿಗಳು, ಈಜೊಡೆಗೆ ಬಂದವರು ದೇವಸ್ಥಾನದ 3 ಸುತ್ತು ಪ್ರದರ್ಶನ ಹಾಕಿ ದೇವಸ್ಥಾನದ ಒಳಗಡೆ ಹೋಗಿ ಕುಂಕುಮ ಇಟ್ಕೊಂಡು ಬರಬೇಕು ದೇವರು. ಇದೇ ಕೊಳದಲ್ಲಿ ಈಜು ಹೊಡಿಬೇಕು. ಪಕ್ಕದ ಕೊಳದಲ್ಲೂ ಆರಾಮಾಗಿ ಈಜು ಹೊಡಿಬೋದು ದೇವರು. ನೋಡಿ, ಇದು ಅರ್ಚಕರ ಮನೆ ದೇವರು. ಏನಿದು ಈ ಥರ, ಇದು ಬಂದ್ಬಿಟ್ಟು ತೇರು ಇಳಿಯೋಕ್ಕಂತಾನೆ ಮಾಡಿದ್ದಾರೆ. ತೇರು ಇಳಿಯೋಕ್ಕೆ ಆ ಕಡೆ ಅಲ್ಲಿ ಶಾಮಿಯಾನ ಹಾಕಿದ್ದಾರೆ ದೇವರು. ಈ ತೇರು ರಾಮನವಮಿಗೆ ಬರುತ್ತೆ. ಇಲ್ಲಿ ಶಾಮಿಯಾನ ಹಾಕಿದ್ದಾರೆ ದೇವರು ತೇರಿಗಂತಾನೆ. ದೇವರು ನಡ್ಕೊಂಡು ಹೋಗ್ತಾ ಇದ್ದೀನಿ ದೇವರು. ಅದೇ ಇದರಿಂದ ಅರ್ಚಕರ ತೋಟದಿಂದ ಶರಾವತಿ ನದಿಗೆ ಸೇರುತ್ತೆ. ಎಂಥ ವಿಚಿತ್ರ ಅಲ್ವಾ ದೇವರು, ಈ ಥರ ಆಗೋದು. ಏನಿದು ಹಿಂಗೆ ಅಂತ ಅನ್ಕೋತಿದ್ರ? ಬನ್ನಿ ದೇವರು ಹೋಗೋಣ ಈಗ. ದೇವರು ಮನೆಗೆ ಹೋಗ್ತಾ ಇದ್ದೀನಿ. ಪಕ್ಕದ ಊರಿನ ಅಡ್ಡೇರಿ ಗ್ರಾಮದ ಮನೆಗೆ ಹೋಗ್ತಾ ಇದ್ದೀನಿ. ಆ ಸುತ್ತಿಂದ ಈ ಸುತ್ತವರೆಗೂ ಫುಲ್ಲು ಗೇರು ಮರ ಇದೆ ದೇವರು. ಇಲ್ಲಿಂದ ಇಲ್ಲಿ ಫುಲ್ಲು ಗೇರು ಮರ ಇದೆ ದೇವರು. ಇಂಥ ಚೆನ್ನಾಗಿರೋ ದೇವಸ್ಥಾನ ಅಂದರೆ ಇದು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು ದೇವರು.
ಇನ್ನೂ ನಡ್ಕೊಂಡು ಹೋಗ್ತಾಯಿದ್ರೆ ಈ ಥರ ನೋಡ್ಬೋದು. ಈ ಥರ ಮಾವಿನೆಲೆ ತೋರಣ ಮಾಡ್ಯಾರೆ. ಯಾಕೆ ಅಂತ ಕೇಳ್ತೀರಾ? ಮಾವಿನೆಲೆ ತೋರಣನ ರಾಮನವಮಿಗೆ ಅಂತಲೇ ಮಾಡಿದ್ರು ದೇವರು. ಬರ್ರಿ ಹೋಗೋಣ ಈಗ. ರಾಮನವಮಿಗೆ ಅಂತಲೇ ತೋರಣ ಮಾಡಿ ಅಲ್ಲಿಂದ ಇಡೀ ಒಂದು ಊರಿನ ಸರ್ಕಲ್ವರೆಗೂ ಈ ಊರಿನ ಜನರು ತೇರು ಎಳಿತಾರೆ ದೇವರು ಪಕ್ಕದಾಗೆ ಒಂದು ಕೆರೆ ಇದೆ. ಆ ಕೆರೆ ಹತ್ರ ಹೋಗ್ತಾ ಇದ್ದೀನಿ ಈಗ. ದೇವರು ಕೆರೆ ಹತ್ರ ಇದ್ದೀನಿ. ಇನ್ನೇನು ಸ್ವಲ್ಪ ದೂರದಲ್ಲೇ ಕೆರೆ ಇದೆ, ಬನ್ನಿ. ದೇವರು ಕೆರೆ ಇನ್ನೇನು ಸ್ವಲ್ಪದರಲ್ಲೇ ಹತ್ತಿರದಲ್ಲೇ ಇದೆ, ಬರ್ರಿ. ಕೆರೆ ಇನ್ನೇನು ಸ್ವಲ್ಪ ದೂರದಾಗೆ ಬಂದಿದೆ. ದೇವರು ಇದೇ ಇಲ್ಲಿ ಸಖತ್ತು ಕೋಲು ಮುಳ್ಳು ಸಖತ್ತು ಇದೆ. ದೇವರು ಇದೊಂದು ಮರ. ನಾವು ನಮ್ಮ ಇದರಲ್ಲಿ ಇದು ಹಲಸಿನಣ್ಣು ಅಂತ ಕರಿತೀವಿ. ಹಲಸಿನಣ್ಣಲ್ಲಿ 2 ಥರ ಬರುತ್ತೆ. ಒಂದು ಅಂಬ್ಲಿ ಹಣ್ಣು, ಮತ್ತೊಂದು ಹಲಸಿನಣ್ಣು ಅಂತ. ಅಂಬ್ಲಿ ಹಣ್ಣು ನುಂಗೋಕ್ಕೆ ಆಗಲ್ಲ, ಸಖತ್ತು ಒದ್ದಾಡಿ ನುಂಗಬೇಕು, ಒಂಥರ ಅಂಟಾಗುತ್ತೆ. ಹಲಸಿನಣ್ಣು ಆರಾಮಾಗಿ ಈಸಿಯಾಗಿ ನುಂಗ್ಬೋದು. ಬನ್ನಿ ದೇವರು, ಏನು ಬಂದಿದ್ದೇವೆ. ದೇವರು ನಮ್ಮ ಕೆರೆ. ಈ ಕೆರೆಯಲ್ಲಿ ಜನ ಕೆರೆ ಬೇಟೆ ಮಾಡ್ತಾರೆ. ಇದೇ ಕೆರೆಯಲ್ಲಿ ಮೀನು ಹಿಡಿದು ತಗೊಂಡು ಹೋಗ್ತಾರೆ. ಈ ಕೆರೆಯಲ್ಲೇ ಲೋಟಸ್ ಬೆಳೆದಿದ್ದಾವೆ ದೇವರು. ಎಂಥ ಚೆನ್ನಾಗಿದೆ ಕೆರೆ. ಈ ಕೆರೆ ಸಾಕಷ್ಟು ಆಳ ಇದೆ. ಈ ಕೆರೆಯಲ್ಲಿ ಬಿಸಿಲಿಗೆ ಕಮ್ಮಿ ಆದಾಗ ಇಲ್ಲಿ ಜನ ಬಂದು ಇದು ಮಾಡ್ತಾರೆ ದೇವರು. ಥ್ಯಾಂಕ್ ಯು ದೇವ್ರು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೀಗೆ ನನ್ನನ್ನು ಬೆಂಬಲಿಸಿ ಅಂತ ಹೇಳ್ಕೊತ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.